ಹಲೋ ಮಕ್ಕಳೇ, ಇವಾಗ ಅಗ್ರಿಕಲ್ಚರ್ ಲೆಸನ್ದು ಪಾರ್ಟ್ 2ನ ಸ್ಟಾರ್ಟ್ ಮಾಡೋಣ. ಇವಾಗ ಬಂದ್ಬಿಟ್ಟು ಕಮರ್ಷಿಯಲ್ ಫಾರ್ಮಿಂಗ್ ಅಂದ್ರೇನು? ಹಿಯರ್ ಕ್ರಾಪ್ಸ್ ಆರ್ ಗ್ರೋನ್ ಆ್ಯಂಡ್ ಅನಿಮಲ್ಸ್ ಆರ್ ರೇರ್ಡ್ ಫಾರ್ ಸೇಲ್ ಇನ್ ಮಾರ್ಕೆಟ್. ಅವ್ರಿಗೋಸ್ಕರ ಬೆಳೀತಿರೋದಲ್ಲ, ಅದನ್ನು ಬೆಳೆಸಿ ಮಾರಿ ಅದರಲ್ಲಿ ದುಡ್ಡು ಮಾಡೋದಕ್ಕೆ ಮಾಡುವಂಥ ಫಾರ್ಮಿಂಗ್ ಏನಂತಾರೆ? ಕಮರ್ಷಿಯಲ್ ಫಾರ್ಮಿಂಗ್. ಸೊ ಈ ಕಮರ್ಷಿಯಲ್ ಫಾರ್ಮಿಂಗಲ್ಲಿ ಏನೇನಿರುತ್ತೆ? ಗ್ರೇನ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್, ಪ್ಲಾಂಟೇಶನ್, ಅಗ್ರಿಕಲ್ಚರ್. ಸೊ ಇದು ಬಂದ್ಬಿಟ್ಟು ಶುಗರ್ ಪ್ಲಾಂಟೇಶನ್. ಇನ್ ಕಮರ್ಷಿಯಲ್ ಫಾರ್ಮಿಂಗ್, ಕ್ರಾಪ್ಸ್ ಆರ್ ಗ್ರೋನ್ ಫಾರ್ ಕಮರ್ಷಿಯಲ್ ಪರ್ಪಸ್. ಸೊ ಮೇನ್ ಕ್ರಾಪ್ಸ್ ಯಾವ್ದ್ಯಾವ್ದು ಬೆಳೀತಾರೆ? ವೀಟ್ ಆ್ಯಂಡ್ ಮೇಸ್. ಮೇಜರ್ ಏರಿಯಾಸ್ ವೇರ್ ಕಮರ್ಷಿಯಲ್ ಫಾರ್ಮಿಂಗ್ ಇಸ್ ಪ್ರಾಕ್ಟಿಸ್ಡ್ ಆರ್ ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಆಫ್ ನಾರ್ತ್ ಅಮೆರಿಕಾ, ಯುರೋಪ್ ಮತ್ತು ಏಷ್ಯಾ. These areas are sparsely populated with large farms spreading over hundreds of hectares. ಅಂದರೆ ಇವ್ರ ಹತ್ರ ಚಿಕ್ಕ ಚಿಕ್ಕ ಜಾಗ ಇಲ್ಲ, ದೊಡ್ಡ ದೊಡ್ಡ ಎಸ್ಟೇಟ್ಗಳಿದೆ, ಅಲ್ಲಿ ಈ ಥರ ಕಮರ್ಷಿಯಲ್ ಫಾರ್ಮಿಂಗ್ನ ಮಾಡ್ತಾರೆ. ಸಿವಿಯರ್ ವಿಂಟರ್ಸ್ ರೆಸ್ಟ್ರಿಕ್ಟ್ ದ ಗ್ರೋಯಿಂಗ್ ಸೀಸನ್ ಆ್ಯಂಡ್ ಓನ್ಲಿ ಅ ಸಿಂಗಲ್ ಕ್ರಾಪ್ ಕ್ಯಾನ್ ಬಿ ಗ್ರೋನ್. ಬರೀ ಒಂದು ಕ್ರಾಪ್ ಮಾತ್ರ ಗ್ರೋ ಮಾಡ್ತಾರೆ. ನೆಕ್ಸ್ಟ್, ಮಿಕ್ಸ್ಡ್ ಫಾರ್ಮಿಂಗ್. ಇನ್ ಮಿಕ್ಸ್ಡ್ ಫಾರ್ಮಿಂಗ್, ದ ಲ್ಯಾಂಡ್ ಇಸ್ ಯೂಸ್ಡ್ ಫಾರ್ ಗ್ರೋಯಿಂಗ್ ಫುಡ್, ಫಾಡರ್ ಫಾರ್ ಕ್ರಾಪ್ಸ್ ಆ್ಯಂಡ್ ರೇರಿಂಗ್ ಲೈಫ್ ಸ್ಟಾಕ್. ಇಲ್ಲಿ ನಮಗೇನು ಬೇಕೋ ಆ ಫುಡ್ಡನ್ನು ಬೆಳೀತಾರೆ, ಹಸುಗಳಿಗೆ ಬೇಕಾಗಿರುವಂಥದ್ದನ್ನು ಬೆಳೀತಾರೆ, ಮತ್ತು ಪ್ರಾಣಿಗಳನ್ನು ಕೂಡ ಸಾಕ್ತಾರೆ. ಇಟ್ ಈಸ್ ಪ್ರಾಕ್ಟಿಸ್ಡ್ ಇನ್ ಯುರೋಪ್, ಈಸ್ಟರ್ನ್ USA, ಅರ್ಜೆಂಟೀನಾ, ಸೌತ್ ಈಸ್ಟ್ ಏಷ್ಯಾ, ನ್ಯೂಜಿಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾ. ಇವಾಗ ಪ್ಲಾಂಟೇಶನ್ಸ್ ಬಗ್ಗೆ ಬರೋಣ. ಏನು ಪ್ಲಾಂಟೇಶನ್ ಅಂದರೆ? ಇಟ್ ಈಸ್ ಅ ಟೈಪ್ ಆಫ್ ಕಮರ್ಷಿಯಲ್ ಫಾರ್ಮಿಂಗ್ ವೇರ್ ಸಿಂಗಲ್ ಕ್ರಾಪ್, ಅಂದರೆ ಒಂದೇ ಒಂದು ಟೈಪ್ನ ಕ್ರಾಪನ್ನ ಮಾತ್ರ ಬೆಳೀತಾರೆ. ಫಾರ್ ಎಕ್ಸಾಂಪಲ್ ಟೀ, ಕಾಫಿ, ಶುಗರ್ ಕೇನ್, ಕ್ಯಾಶು, ರಬ್ಬರ್, ಬನಾನಾ. ಪ್ರೀವಿಯಸ್ಲಿ ನೋಡಿದಾಗ ಅಲ್ಲೊಂದು ಶುಗರ್ ಕೇನ್ ಪ್ಲಾಂಟೇಶನ್ದಿತ್ತು, ಇಲ್ಲಿ ನೋಡಿ ಬನಾನಾ ಪ್ಲಾಂಟೇಶನ್ ಇದೆ. ಅಂದರೆ ಒಂದೇ ಥರದ ಕ್ರಾಪನ್ನು ಬೆಳೀತಾರೆ ಆ ಜಾಗದಲ್ಲಿ. The produce may be processed on farm itself or in nearby factories. The development of transport network in this essential for such farming. ಸೊ ಇವರು ಬಲ್ಕಾಗಿ ಪ್ರೊಡ್ಯೂಸ್ ಮಾಡೋದ್ರಿಂದ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಲೇಬೇಕಾಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಇಸ್ ಎಸೆನ್ಷಿಯಲ್, ಬೇಕಾಗುತ್ತೆ. ಮೇಜರ್ ಪ್ಲಾಂಟೇಶನ್ಸ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ರೀಜನ್ಸ್ ಆಫ್ ದ ವರ್ಲ್ಡ್. ರಬ್ಬರ್ ಇನ್ ಮಲೇಷ್ಯಾ. ಸೊ ಮಲೇಷ್ಯಾದಲ್ಲಿ ರಬ್ಬರ್ ಪ್ಲಾಂಟೇಶನ್ ಜಾಸ್ತಿ ಮಾಡ್ತಾರೆ. ಬ್ರೆಜಿಲಲ್ಲಿ ಕಾಫಿ. ಇಂಡಿಯಾದಲ್ಲಿ ಟೀ ಪ್ಲಾಂಟೇಶನ್ ಜಾಸ್ತಿ. ಶ್ರೀಲಂಕಾದಲ್ಲಿ ಕೂಡ ಟೀ ಪ್ಲಾಂಟೇಶನ್ ಜಾಸ್ತಿ. ನೆಕ್ಸ್ಟ್, ಮೇಜರ್ ಕ್ರಾಪ್ಸ್. A large variety of crops are grown to meet the requirement of growing population. Crops also supply raw materials for agro-based industries. ಬರೀ ಕ್ರಾಪ್ಸ್ ಔಟ್ಪುಟ್ ಜೊತೆ ಒಂದು ಕೆಲವು ರಾ ಮೆಟೀರಿಯಲ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ಫುಡ್ ಕ್ರಾಪ್ಸ್ ಮೇಯ್ನಾಗಿ ಬಂದ್ಬಿಟ್ಟು ಯಾವುದು? ವೀಟ್, ರೈಸ್, ಮೇಸ್ ಮತ್ತು ಮಿಲ್ಲೆಟ್ಸ್. Jute and cotton are fiber crops. Important beverage crops are tea and coffee. ಸೊ ಇಲ್ಲಿ ನಾವು ರೈಸ್ ಕಲ್ಟಿವೇಷನ್ನ ನೋಡ್ಬೋದು ಫಿಗರ್ 3.7 ಸೊ ರೈಸ್ ಇಸ್ ದ ಮೇಜರ್ ಫುಡ್ ಕ್ರಾಪ್ ಆಫ್ ದಿ ವರ್ಲ್ಡ್. ಓಕೆನಾ? ಎಲ್ಲರೂ ಜಾಸ್ತಿ ರೈಸನ್ನೇ ಕನ್ಸ್ಯೂಮ್ ಮಾಡ್ತಾರೆ. ರೈಸ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ರೈಸನ್ನ ಬೆಳೆಸೋಕ್ಕೆ? ಹೈ ಟೆಂಪ್ರೇಚರ್, ಹೈ ಹ್ಯೂಮಿಡಿಟಿ ಮತ್ತು ಹೈ ರೈನ್ಫಾಲ್. ಇಟ್ ಗ್ರೋಸ್ ಬೆಸ್ಟ್ ಇನ್ ಅಲುವಿಲಿಯಲ್ ಕ್ಲೇಯಿ ಸಾಯಿಲ್. ಸಾಯಿಲ್ ಟೈಪ್ ಏನು? ಅಲುವಿಲಿಯಲ್ ಕ್ಲೇಯಿ ಸಾಯಿಲ್ ವಿಚ್ ಕ್ಯಾನ್ ರಿಟೇನ್ ವಾಟರ್. ಚೈನಾ ಲೀಡ್ಸ್ ಇನ್ ಪ್ರೊಡಕ್ಷನ್, ಫಾಲೋಡ್ ಬೈ ಇಂಡಿಯಾ. ಸೊ ಹೈಯೆಸ್ಟ್ ಪ್ರೊಡಕ್ಷನ್ ಯಾರು ಮಾಡೋದು? ಚೈನಾ. ಫಾಲೋಡ್ ಬೈ ಇಂಡಿಯಾ, ಜಪಾನ್, ಶ್ರೀಲಂಕಾ ಆ್ಯಂಡ್ ಈಜಿಪ್ಟ್. ಇನ್ ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್, ಅಂದರೆ ಈ ಥರ ಎಲ್ಲ ಕ್ಲೈಮ್ಯಾಟಿಕ್ ಕಂಡೀಷನ್ ಎಲ್ಲಿ ಸಿಗುತ್ತೆ? ನೀವು ವೆಸ್ಟ್ ಬೆಂಗಾಲ್ ನೋಡ್ಬೋದು, ಬಾಂಗ್ಲಾದೇಶ್ ನೋಡ್ಬೋದು. 2 to 3 crops are grown in a year. ಇಲ್ಲಿ ನೀವು ಫಿಗರ್ 3.8 ವೀಟ್ ಹಾರ್ವೆಸ್ಟಿಂಗ್ನ ನೋಡ್ಬೋದು. ಇವಾಗ ವೀಟ್ ಬಗ್ಗೆ ತಿಳ್ಕೊಳ್ಳೋಣ. Wheat requires moderate temperature, rainfall during growing season and bright sunshine at the time of harvest. It thrives best in ಲೂಮಿ ಸಾಯಿಲ್. ವೀಟಿಗೆ ಯಾವ ಥರ ಸಾಯಿಲ್ ಬೇಕು? ಲೂಮಿ ಸಾಯಿಲ್. ಎಲ್ಲಿ ಜಾಸ್ತಿ ಗ್ರೋ ಮಾಡ್ತಾರೆ ವೀಟನ್ನ? USA, ಕೆನಡಾ, ಅರ್ಜೆಂಟೀನಾ, ರಷ್ಯಾ, ಯುಕ್ರೇನ್, ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾ.
ಇಂಡಿಯಾದಲ್ಲಿ ಯಾವಾಗ ಬೆಳೀತಾರೆ? ಇಟ್ ಇಸ್ ಗ್ರೋನ್ ಇನ್ ವಿಂಟರ್ ಸೀಸನಲ್ಲಿ ವೀಟ್ನ ಗ್ರೋ ಮಾಡ್ತಾರೆ. ನೆಕ್ಸ್ಟ್ ಫಿಗರ್ 3.9 ನೀವು ಬಾಜ್ರಾ ನೋಡ್ಬೋದು. ಸೊ ದೇ ಆರ್ ಆಲ್ಸೋ ನೋನ್ ಆಸ್ ಕೋರ್ಸ್ ಗ್ರೀನ್ಸ್ ಆ್ಯಂಡ್ ಕ್ಯಾನ್ ಬಿ ಗ್ರೋನ್ ಆನ್ ಲೆಸ್ ಫರ್ಟೈಲ್ ಆ್ಯಂಡ್ ಸ್ಯಾಂಡಿ ಸಾಯಿಲ್. ತುಂಬ ಫಲವತ್ತಾಗೆ ಮಣ್ಣಿರಬೇಕು ಅಂತ ಏನೂ ಇಲ್ಲ ಮಿಲೆಟ್ಸ್ನ ಗ್ರೋ ಮಾಡೋಕ್ಕೆ. ಇಟ್ ಈಸ್ ಅ ಹಾರ್ಡಿ ಕ್ರಾಪ್ ದಟ್ ನೀಡ್ಸ್ ಲೋ ರೈನ್ಫಾಲ್ ಆ್ಯಂಡ್ ಹೈ ಟು ಮಾಡ್ರೇಟ್ ಟೆಂಪ್ರೇಚರ್ ಆ್ಯಂಡ್ ಅಡೆಕ್ವೇಟ್ ರೈನ್ಫಾಲ್. ಬೇರೆ ಯಾವುದ್ಯಾವುದಿದೆ ಮಿಲೆಟ್ಸು? ಜೋವರ್, ಬಾಜ್ರಾ, ರಾಗಿ ಗ್ರೋನ್ ಇನ್ ಇಂಡಿಯಾ. ಅದರ್ ಕಂಟ್ರೀಸ್ ಆರ್ ನೈಜೀರಿಯಾ, ಚೈನಾ ಆ್ಯಂಡ್ ನೈಗರ್. ಇಲ್ಲಿ ಕೂಡ ಮಿಲೆಟ್ಸ್ನ ಬೆಳೀತಾರೆ. ಸೊ ನಾವು ಜೋಳ ನೋಡಿರ್ತೀವಿ ಬರೀ ಯೆಲ್ಲೋ ಕಲರಲ್ಲಿ ಕಾಮನಾಗಿ ನೋಡೋದು, ಆದರೆ ಜೋಳದಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ. ನೀವಿಲ್ಲಿ ನೋಡ್ಬೋದು ವೈಟ್ ಮತ್ತು ಮಲ್ಟಿ ಕಲರ್ ಜೋಳಗಳು ಕೂಡ ಸಿಗುತ್ತೆ. ನೆಕ್ಸ್ಟು ಮೇಸ್ ಕಲ್ಟಿವೇಷನ್. ಹೇಗೆ ಜೋಳನ ಬೆಳೀತಾರೆ? ಅದಕ್ಕೆ ಮಾಡ್ರೇಟ್ ಟೆಂಪ್ರೇಚರ್, ಮಾಡ್ರೇಟ್ ರೈನ್ಫಾಲ್ ಮತ್ತು ಲಾಟ್ಸ್ ಆಫ್ ಸನ್ಶೈನ್, ಜಾಸ್ತಿ ಬೆಳಕು ಬೇಕು, ಬಿಸಿಲು ಬೇಕು. ಇಟ್ ನೀಡ್ಸ್ ವೆಲ್ ಡ್ರೈನ್ಡ್ ಫರ್ಟೈಲ್ ಸಾಯಿಲ್. ಇದಕ್ಕೆ ಫಲವತ್ತಾದ ಮಣ್ಣು ಬೇಕು. ಮೇಸ್ ಇಸ್ ಗ್ರೋನ್ ಇನ್ ನಾರ್ತ್ ಅಮೆರಿಕಾ, ಬ್ರೆಜಿಲ್, ಚೈನಾ, ರಷ್ಯಾ, ಕೆನಡಾ, ಇಂಡಿಯಾ ಆ್ಯಂಡ್ ಮೆಕ್ಸಿಕೋ. ನೆಕ್ಸ್ಟು ಕಾಟನ್. ಕಾಟನ್ಗೆ ಏನು ಬೇಕು? ಹೈ ಟೆಂಪರೇಚರ್, ಲೈಟ್ ರೈನ್ಫಾಲ್, 210 ಫಾಸ್ಟ್ ಫ್ರೀ ಡೇಸ್. ಇದು ತುಂಬ ಇಂಪಾರ್ಟೆಂಟು. ಎಷ್ಟು ದಿನ ಬೇಕು ಫಾಸ್ಟ್ ಫ್ರೀ ಡೇಸ್? 210 ಫ್ರಾಸ್ಟ್ ಫ್ರೀ ಡೇಸ್ ಬೇಕು. ಆ್ಯಂಡ್ ಬ್ರೈಟ್ ಸನ್ಶೈನ್ ಫಾರ್ ಇಟ್ಸ್ ಗ್ರೋತ್. ಇದು ಯಾವ ಸಾಯಿಲಲ್ಲಿ ಬೆಳೆಯುತ್ತೆ? ಬ್ಲ್ಯಾಕ್ ಆ್ಯಂಡ್ ಅಲುವಿಲಿಯಲ್ ಸಾಯಿಲಲ್ಲಿ ಬೆಳೆಯುತ್ತೆ. ಚೈನಾ, USA, ಇಂಡಿಯಾ, ಪಾಕಿಸ್ತಾನ್, ಬ್ರೆಜಿಲ್, ಈಜಿಪ್ಟಲ್ಲಿ ಇದನ್ನು ಬೆಳೆಸ್ತಾರೆ. ಸೊ ರಾ ಮೆಟೀರಿಯಲ್ಸ್ ಆಗಿ ಕಾಟನನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಬಟ್ಟೆ ತಯಾರಿಸುವಂಥ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಜೂಟ್. ಜೂಟ್ ವಾಸ್ ಆಲ್ಸೋ ನೋನ್ ಆಸ್ ಗೋಲ್ಡನ್ ಫೈಬರ್. ಇಟ್ ಗ್ರೋಸ್ ವೆಲ್ ಇನ್ ಅಲುವಿಲಿಯಲ್ ಸಾಯಿಲ್ ಆ್ಯಂಡ್ ರಿಕ್ವೈರ್ಸ್ ಹೈ ಟೆಂಪರೇಚರ್, ಹೈ ರೈನ್ಫಾಲ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್. ಸೊ ಇದು ಟ್ರಾಪಿಕಲ್ ಏರಿಯಾಸಲ್ಲಿ ಗ್ರೋ ಆಗುತ್ತೆ. ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಇದೆರಡು ದೇಶಗಳು ದೇ ಆರ್ ಹೈಯೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಜೂಟ್. ಇಲ್ಲಿ ಜಾಸ್ತಿ ಜೂಟನ್ನು ಬೆಳೆಸ್ತಾರೆ. ಸೊ ಜೂಟ್ ಇಸ್ ಕಾಲ್ಡ್ ಆಸ್ ಗೋಲ್ಡನ್ ಫೈಬರ್. ಇದು ತುಂಬ ಇಂಪಾರ್ಟೆಂಟ್. ಕಾಫಿ ರಿಕ್ವೈರ್ಸ್ ವಾರ್ಮ್ ಆ್ಯಂಡ್ ವೆಟ್ ಕ್ಲೈಮೇಟ್ ಆ್ಯಂಡ್ ವೆಲ್ ಡ್ರೈನ್ಡ್ ಲೂಮಿ ಸಾಯಿಲ್. ಹಿಲ್ ಸ್ಲೋಪ್ಸ್ ಆರ್ ಮೋಸ್ಟ್ ಸೂಟೇಬಲ್. ಸೊ ಜಾಸ್ತಿ ಸ್ಲೋಪ್ಸ್ ಇರುವಂಥ ಹಿಲ್ಲಿ ಏರಿಯಾಸಲ್ಲಿ ಕಾಫಿನ ನೀವು ನೋಡ್ಬೋದು. ಬ್ರೆಜಿಲ್ is the leading producer, followed by Colombia, India. Next to tea ಬರೋಣ. Tea is a beverage crop grown on plantations. This requires cool climate. ನೀವು ಊಟಿಲೆಲ್ಲ ನೋಡ್ಬೋದು ಟೀನ ಗ್ರೋ ಮಾಡ್ತಾರೆ, ಯಾಕಂದರೆ ಅಲ್ಲಿ ತುಂಬ ಕೂಲಾಗಿರುತ್ತೆ. ಆ್ಯಂಡ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ಹೈ ರೈನ್ಫಾಲ್ ಥ್ರೂಔಟ್ ದ ಇಯರ್ ಫಾರ್ ಗ್ರೋತ್ ಆಫ್ ಇಟ್ಸ್ ಟೆಂಡರ್ ಲೀವ್ಸ್. ಇನ್ನೇನು ಬೇಕು? ವೆಲ್ ಡ್ರೈನ್ಡ್ ಲೂಮಿ ಸಾಯಿಲ್ ಬೇಕು. ಕಾಫಿಗೆ ಕೂಡ ಲೂಮಿ ಸಾಯಿಲ್, ಟೀಗೆ ಕೂಡ ಲೂಮಿ ಸಾಯಿಲ್ ಮತ್ತು ಜೆಂಟಲ್ ಸ್ಲೋಪ್ಸ್. ಇದಕ್ಕೆ ತುಂಬ ಲಾರ್ಜ್ ಲೇಬರ್ ಕೂಡ ಬೇಕಾಗುತ್ತೆ, ಯಾಕಂದರೆ ಇದು ಟೀ ಎಲೆಗಳನ್ನು ಕಿತ್ತು ನಾವು ಪ್ರೊಡ್ಯೂಸ್ ಮಾಡೋದು ಅದರಿಂದ. ನೆಕ್ಸ್ಟು ಕೆನ್ಯಾ, ಇಂಡಿಯಾ, ಚೈನಾ, ಶ್ರೀಲಂಕಾ ಪ್ರೊಡ್ಯೂಸ್ ದ ಬೆಸ್ಟ್ ಕ್ವಾಲಿಟಿ ಟೀ ಇನ್ ದ ವರ್ಲ್ಡ್. Agricultural development. Agricultural development refers to the efforts made to increase the farm production in order to meet the growing demand of increased population. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೇ ಇದೆ. ಸೊ ಇದನ್ನು ಮೀಟ್ ಮಾಡೋಕ್ಕೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಅದನ್ನು ಮಾಡೋಕ್ಕೆ ಏನು ಸ್ಟೆಪ್ಸ್ ತೊಗೊತಿದ್ದಾರೆ, ಆ ಸ್ಟೆಪ್ಸ್ ಬಗ್ಗೆನೇ ಈ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇರೋದು. ದಿಸ್ ಕ್ಯಾನ್ ಬಿ ಅಚೀವ್ಡ್ ಇನ್ ಮೆನಿ ವೇಸ್ ಸಚ್ ಆಸ್ ಇನ್ಕ್ರೀಸಿಂಗ್ ದ ಕ್ರಾಪ್ಡ್ ಏರಿಯಾ, ಅಂದರೆ ಇರೋ ಜಾಗನ ಜಾಸ್ತಿ ಮಾಡೋದು. ದ ನಂಬರ್ ಆಫ್ ಕ್ರಾಪ್ಸ್ ಗ್ರೋನ್, ನೀವು ಒಂದು ಕ್ರಾಪ್ ಬೆಳೆಸೋ ಬದಲು ಜಾಸ್ತಿ ಕ್ರಾಪ್ಸ್ ಬೆಳೆಯೋದು. ಇಂಪ್ರೂವಿಂಗ್ ಇರಿಗೇಷನ್ ಫೆಸಿಲಿಟೀಸ್, ಯೂಸ್ ಆಫ್ ಫರ್ಟಿಲೈಸರ್ಸ್, ಗೊಬ್ಬರನ ಹಾಕೋದು. ಹೈ ಈಲ್ಡಿಂಗ್ ವೆರೈಟಿ ಆಫ್ ಸೀಡ್ಸ್, ಕೆಲವು ಸೀಡ್ಸಲ್ಲಿ ಜಾಸ್ತಿ ಬೆಳೆಸೋಕ್ಕಾಗುತ್ತೆ, ಸೊ ಆ ಥರ ಸೀಡ್ಸ್ನ ಯೂಸ್ ಮಾಡ್ಬೋದು. ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಇಸ್ ಅನದರ್ ಆಸ್ಪೆಕ್ಟ್. ಅಂದರೆ ನೀವು ಬರೀ ಲೇಬರ್ನ ಯೂಸ್ ಮಾಡಿದ್ರೆ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಬದಲು ಮೆಷಿನ್ಸ್ನ ಕೂಡ ಆ್ಯಡ್ ಆನ್ ಮಾಡಿದ್ರೆ ಇನ್ನೂ ಜಾಸ್ತಿ ಕ್ರಾಪ್ಸ್ನ ಬೆಳಿಬೋದು. ದ ಅಲ್ಟಿಮೇಟ್ ಏಮ್ ಆಫ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇಸ್ ಟು
ಇನ್ಕ್ರೀಸ್ ಫುಡ್ ಸೆಕ್ಯೂರಿಟಿ, ಎಲ್ಲರಿಗೂ ಊಟ ಸಿಗೋ ಥರ ನೋಡ್ಕೊಳ್ಳೋದು. ಫುಡ್ ಸೆಕ್ಯೂರಿಟಿ ಅಂದರೆ ಏನು? ವೆನ್ ಆಲ್ ಪೀಪಲ್ ಅಟ್ ಆಲ್ ಟೈಮ್ಸ್ ಹ್ಯಾವ್ ಆಕ್ಸೆಸ್ ಟು ಸಫಿಷಿಯಂಟ್, ಸೇಫ್ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಟು ಮೀಟ್ their dietary needs and food preferences for active and healthy life. Agriculture has developed at different places in different parts of the world. Developing countries with large populations usually practice intensive agriculture, where crops are grown on small holdings mostly for subsistence. Large holdings are more suitable for commercial agriculture. ಸೊ ನೀವು ಸಬ್ಸಿಸ್ಟೆನ್ಸ್ಗಂದರೆ ಯೂಶ್ವಲಿ ಚಿಕ್ಕ ಲ್ಯಾಂಡನ್ನ ಯೂಸ್ ಮಾಡ್ತೀರಾ, ಕಮರ್ಷಿಯಲ್ಸ್ಗಂದರೆ ಲಾರ್ಜರ್ ಹೋಲ್ಡಿಂಗ್ಸ್ನ ಯೂಸ್ ಮಾಡ್ತೀರಾ. So with the help of 2 case studies of farms, one from India and other from USA, let us understand about agriculture in developing and developed country. ಸೊ 2 ಡಿಫ್ರೆಂಟ್ ಕಂಟ್ರೀಸಲ್ಲಿ ಅಗ್ರಿಕಲ್ಚರ್ನ ಹೇಗೆ ಫಾಲೋ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅ ಫಾರ್ಮ್ ಇನ್ ಇಂಡಿಯಾ. ಫಸ್ಟು ಇಂಡಿಯಾ ಬಗ್ಗೆ ನೋಡೋಣ. ಕೇಸ್ ಸ್ಟಡಿ. ದೆರ್ ಇಸ್ ಅ ಸ್ಮಾಲ್ ವಿಲೇಜ್ ಇನ್ ಅದಿಲಾಬಾದ್ ಇನ್ ಗಾಜಿಪುರ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್. Munalal is a smart farmer in the village who has farmland about 1.5 hectares. ಅವನ ಹತ್ರ ಇಷ್ಟು ಜಾಗ ಇದೆ. His house is in the main village. He purchases high yielding varieties of seeds. ನಾವು ಇದನ್ನು ಅಗ್ರಿಕಲ್ಚರಲ್ ಡೆವಲಪ್ಮೆಂಟಲ್ಲೂ ಓದಿದ್ವಿ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ? ಜಾಸ್ತಿ ಗ್ರೋ ಮಾಡೋಕ್ಕೆ. ಫ್ರಮ್ ದ ಮಾರ್ಕೆಟ್ ಎವ್ರಿ ಆಲ್ಟರ್ನೇಟ್ ಇಯರ್. ಪ್ರತಿ ವರ್ಷ ಅಲ್ಲ, ಎವ್ರಿ ಆಲ್ಟರ್ನೇಟ್ ಇಯರ್ ಅವನ್ನ ಪರ್ಚೇಸ್ ಮಾಡ್ತಾನೆ. ದಿಸ್ ಲ್ಯಾಂಡ್ ಇಸ್ ಫರ್ಟೈಲ್ ಆ್ಯಂಡ್ ಹಿ ಗ್ರೋಸ್ ಅಟ್ ಲೀಸ್ಟ್ 2 crops ಇನ್ ಅ ಇಯರ್. ಪ್ರತಿ ವರ್ಷ 2 ಕ್ರಾಪ್ನ ಬೆಳೀತಾನೆ. ವಿಚ್ ಆರ್ ನಾರ್ಮಲಿ wheat or rice and pulses. Okay. The farmer takes advice of his friends, elders, as well as government agricultural offices regarding farming practices. ಯಾವ್ಯಾವ ಥರ ಬೆಳೆಸ್ಬೋದು ಅನ್ನೋದನ್ನೆಲ್ಲ ಫ್ರೆಂಡ್ಸು, ದೊಡ್ಡವ್ರ ಹತ್ರ, ಗೌರ್ಮೆಂಟ್ ಆಫೀಸಸ್ಸು ಇರುತ್ತೆ ಇದ್ರ ಬಗ್ಗೆ ಎಜುಕೇಟ್ ಮಾಡೋಕ್ಕೆ. ಅವ್ರ ಹತ್ರನೂ ರೀಚ್ ಔಟ್ ಆಗಿಬಿಟ್ಟು ಕಲಿತಿದ್ದಾನೆ. He takes a tractor on rent for plowing his field. ಟ್ರ್ಯಾಕ್ಟರ್ನ ಬಾಡಿಗೆಗೆ ತಗೊತಾನೆ. ದೋ ಸಮ್ ಆಫ್ ಹಿಸ್ ಫ್ರೆಂಡ್ಸ್ ಸ್ಟಿಲ್ ಯೂಸ್ ಟ್ರೆಡಿಷ್ನಲ್ ಮೆಥಡ್. ಟ್ರೆಡಿಷ್ನಲ್ ಮೆಥಡ್ ಅಂದರೆ ಏನೋ ಯೂಸಿಂಗ್ ಬುಲ್ಲಕ್ಸ್ ಫಾರ್ ಪ್ಲವಿಂಗ್. ಈ ಪಿಕ್ಚರಲ್ಲಿ ತೋರಿಸ್ತಾರೆ ನೋಡಿ, ಇದು ಟ್ರೆಡಿಷ್ನಲ್ ಮೆಥಡ್. ಆದರೆ ಇವನಿವಾಗ ಟ್ರ್ಯಾಕ್ಟರ್ನ ಬಾಡಿಗೆಗೆ ಇಸ್ಕೊಂಡಿದ್ದಾನೆ. ದೆರ್ ಇಸ್ ಅ ಟ್ಯೂಬ್ ವೆಲ್ ಇನ್ ನಿಯರ್ ಬೈ ಫೀಲ್ಡ್ ವಿಚ್ ಹಿ ಟೇಕ್ಸ್ ಆನ್ ರೆಂಟ್ ಟು ಇರಿಗೇಟ್ ಹಿಸ್ ಫೀಲ್ಡ್. ಸೊ ನೀರಿಗೂ ಕೂಡ ಅವನು ಬಾಡಿಗೆ ಕಟ್ಟಿ ಇರಿಗೇಷನ್ ಮಾಡಿಸ್ತಾನೆ ಫೀಲ್ಡ್ಗೆ. Munalal has 2 buffaloes and few hens. He sells milk in the cooperative store located in the nearby town. So buffaloes ಇಂದ ಮಿಲ್ಕ್ ಸಿಗುತ್ತೆ, ಅದನ್ನು ಮಾರ್ತಾನೆ. He is a member of cooperative society which also advises him on the type of fodder for his animals. ಪ್ರಾಣಿಗಳಿಗೆ ಏನು ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಸೇಫ್ಟಿ ಮೆಜರ್ಸ್ ಟು ಪ್ರೊಟೆಕ್ಟ್ ದ ಹೆಲ್ತ್ ಆಫ್ ಲೈಫ್ ಸ್ಟಾಕ್ ಆ್ಯಂಡ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಆಲ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲೀಸ್ ಹೆಲ್ಪ್ ಇನ್ ವೇರಿಯಸ್ ಫಾರ್ಮ್ ಆ್ಯಕ್ಟಿವಿಟೀಸ್. ಓಕೆನಾ, ಅವ್ನು ಮಾತ್ರ ಅಲ್ಲ, ಬೇರೆ ಬೇರೆ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಕೂಡ ಹೆಲ್ಪ್ ಮಾಡ್ತಾರೆ. ಸಮ್ಟೈಮ್ಸ್ ಹಿ ಟೇಕ್ಸ್ ಕ್ರೆಡಿಟ್ ಫ್ರಮ್ ಅ ಬ್ಯಾಂಕ್ ಆರ್ ಆ್ಯನ್ ಅಗ್ರಿಕಲ್ಚರಲ್ ಕೋಆಪ್ರೇಟಿವ್ ಸೊಸೈಟಿ. ಅವನು ಕೆಲವು ಸಲ ಸಾಲ ತಗೊತಾನೆ. ಯಾಕೆ? ಟು ಬೈ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ and implements. He sells his produce in mandi located in nearby town. ಹತ್ತಿರದಲ್ಲಿರೋ ಮಂಡಿಯಲ್ಲಿ ಮಾರ್ತಾನೆ ಅದನ್ನು. Since majority of the farmers do not have lack of storage facilities, ಇವ್ರ ಹತ್ರ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ ಚಿಕ್ಕ ಫಾರ್ಮರ್ಸ್ ಹತ್ರ. ಸೊ ಅವ್ರ ಹತ್ರ ಏನಿದೆಯೋ ಆ ಔಟ್ಪುಟ್ಸ್ನೆಲ್ಲ, ಆ ಕ್ರಾಪ್ಸ್ ಪ್ರೊಡ್ಯೂಸ್ನೆಲ್ಲ ಅವರು ಮಾರಲೇಬೇಕಾಗುತ್ತೆ ಟು ನಿಯರ್ ಬೈ ಮಂಡಿ, ವೆದರ್ ಇಟ್ ಈಸ್ ಫೇವರೇಬಲ್ ಆರ್ ನಾಟ್. ಸೊ ಅವ್ರು ಕಡಿಮೆ ರೇಟಿಗೆ ಕೇಳಿದ್ರು ಅವರು ಕೊಟ್ಬಿಡ್ತಾರೆ, ಯಾಕಂದರೆ ಇವ್ರ ಹತ್ರ ಸ್ಟೋರೇಜ್ ಫೆಸಿಲಿಟಿ ಇಲ್ಲ. ಅದಕ್ಕೆ ಗೌರ್ಮೆಂಟು ಹ್ಯಾಸ್ ಹೆಲ್ಪ್ ದೆಮ್ ಟು ಡೆವಲಪ್ ಸ್ಟೋರೇಜ್ ಫೆಸಿಲಿಟೀಸ್. ಫಾರ್ಮ್ ಇನ್ USA. USA ಹೆಂಗಿದೆ? ಆ್ಯಾವ್ರೇಜ್ ಸೈಜ್ ಆಫ್ ಅ ಫಾರ್ಮ್ ಇನ್ USA ಇಸ್ ಮಚ್ ಲಾರ್ಜರ್ ದ್ಯಾನ್ ದ್ಯಾಟ್ ಆಫ್ ಇಂಡಿಯನ್ ಫಾರ್ಮ್. ಮುನಾಲಾಲ್ ಹತ್ರ ಎಷ್ಟಿತ್ತು? 1.5 hectares ಮಾತ್ರ. ಬಟ್ US ಅಲ್ಲಿ ಯೂಶ್ವಲಿ ತುಂಬ ದೊಡ್ಡ ಸೈಜಲ್ಲಿ ಬೆಳೆಸ್ತಾರೆ. ಸೊ ಇಲ್ಲಿ US ಅಲ್ಲಿ ಈಸ್ ಅಬೌಟ್ 250 hectares. ಅಷ್ಟು ದೊಡ್ಡ ಜಾಗದಲ್ಲಿ ಅವರು ಅಗ್ರಿಕಲ್ಚರ್ನ ಮಾಡ್ತಾರೆ. ದ ಫಾರ್ಮರ್ ಜನರಲಿ ರಿಸೈಡ್ಸ್ ಇನ್ ಫಾರ್ಮ್. ಓಕೆನಾ, ಅವನು ದೂರದಲ್ಲಿರಲ್ಲ, ಎಲ್ಲಿ ಅವ್ನ ಫಾರ್ಮ್ ಇರುತ್ತೋ ಅಲ್ಲೇ ಒಂದು ಫಾರ್ಮ್ ಹೌಸು ಇರುತ್ತೆ.
Some of the major crops grown are corn, soybean, wheat, cotton, sugar beet. John Horan, a farmer in Midwest, USA, in Iowa state, owns about 300 hectares of land. ನೋಡಿ ಇಲ್ಲಿ ಎಷ್ಟು ಡಿಫರೆನ್ಸ್ ಇದೆ. 300 hectares of land ಇದೆ ಅವನ ಹತ್ರ. So he grows corn on his field after making sure that soil and water resources meet the needs of his crop. ಸೊ ಮಣ್ಣು ನೀರು ಎಲ್ಲ ಕರೆಕ್ಟಾಗಿ ಇದೆ ಅಂತ ಚೆಕ್ ಮಾಡ್ಕೊತಾನೆ. ಅಡಿಕ್ವೇಟ್ ಮೆಷರ್ಸ್ ಆರ್ ಟೇಕನ್ ಟು ಕಂಟ್ರೋಲ್ ಪೆಸ್ಟ್ ದಟ್ ಕ್ಯಾನ್ ಡ್ಯಾಮೇಜ್ ದ ಕ್ರಾಪ್. ಸೊ ಕ್ರಾಪ್ ಡ್ಯಾಮೇಜ್ ಆಗಬಾರ್ದು ಅಂತ ಪೆಸ್ಟ್ ಕಂಟ್ರೋಲ್ ಕೂಡ ಮಾಡ್ತಾನೆ, ಬೇರೆ ಕೀಟನಾಶಕಗಳನ್ನೆಲ್ಲ ಹಾಕಿ. ಫ್ರಮ್ ಟೈಮ್ ಟು ಟೈಮ್ ಹಿ ಸೆಂಡ್ಸ್ ದ ಸಾಯಿಲ್ ಸ್ಯಾಂಪಲ್ಸ್ ಟು ಅ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಟು ಚೆಕ್ ವೆದರ್ ದ ನ್ಯೂಟ್ರಿಯೆಂಟ್ಸ್ ಆರ್ ಸಫಿಷಿಯೆಂಟ್ ಆರ್ ನಾಟ್. ಆ ಥರ ಚೆಕ್ ಮಾಡೋದ್ರಿಂದ ಏನು ಅಡಿಷ್ನಲ್ ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ಮಣ್ಣಿಗೆ ಹಾಕ್ಬೋದು. ದ ರಿಸಲ್ಟ್ಸ್ ಹೆಲ್ಪ್ ಜೋ ಹೋರಿನ್ ಟು plan a scientific fertilizer program. His computer is linked to a satellite. ಓಕೆನಾ, ಆ ಥರ ಕನೆಕ್ಟ್ ಮಾಡಿಕೊಂಡು ವಿಚ್ ಗಿವ್ಸ್ ಹಿಮ್ ಅ ಪ್ರಿಸೈಸ್ ಪಿಕ್ಚರ್ ಆಫ್ ಹಿಸ್ ಫೀಲ್ಡ್. ಎಲ್ಲೆಲ್ಲಿ ಇವನ ಫೀಲ್ಡಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ದಿಸ್ ಹೆಲ್ಪ್ಸ್ ಹಿಮ್ ಟು ಯೂಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ವೆನ್ ಎವರ್ ದೇ ಆರ್ ರಿಕ್ವೈರ್ಡ್. ಯಾವಾಗ ಬೇಕೋ ಆವಾಗ ಮಾತ್ರ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ಬೋದು, ಈ ಥರ ಎಲ್ಲ ಗೊತ್ತಾದಾಗ. He uses tractors, seed drills, leveler, combined harvester and thresher to perform various agricultural operations. ಸೊ 300 hectares ಇರೋದ್ರಿಂದ ಲೇಬರ್ನ ಹಾಕ್ಕೊಂಡು ಮಾಡೋದಕ್ಕಿಂತ ಅವನು ಜಾಸ್ತಿ ಮೆಷಿನ್ಸ್ ಮೇಲೆ ಡಿಪೆಂಡ್ ಆಗ್ತಿದ್ದಾನೆ. ಗ್ರೇನ್ಸ್ ಆರ್ ಸ್ಟೋರ್ಡ್ ಇನ್ ಆಟೋಮೇಟೆಡ್ ಗ್ರೇನ್ ಸ್ಟೋರೇಜ್ ಆರ್ ಡಿಸ್ಪ್ಯಾಚ್ ಟು ಮಾರ್ಕೆಟ್ ಏಜೆನ್ಸೀಸ್. ಸೊ ಇವನ ಹತ್ರ ಸ್ಟೋರೇಜ್ ಇರುತ್ತೆ, ಇಲ್ಲ ಕೆಲವು ಏಜೆನ್ಸೀಸ್ ಇರುತ್ತೆ, ಅಲ್ಲಿ ಸ್ಟೋರ್ ಮಾಡ್ಕೊತಾನೆ. ದ ಫಾರ್ಮರ್ ಇನ್ USA ವರ್ಕ್ಸ್ ಲೈಕ್ ಅ ಬಿಸ್ನೆಸ್ ಮ್ಯಾನ್. ಸೊ ಅವನ ಹತ್ರ ಒಂದು ಪ್ಲ್ಯಾನ್ ಇರುತ್ತೆ, ಹೇಗೆ ಗ್ರೋ ಮಾಡೋದು, ಎಲ್ಲಿ ಸೆಲ್ ಮಾಡೋದು, ಹೇಗೆ ಡಿಮ್ಯಾಂಡ್ ಮಾಡಬೇಕು ತನ್ನ ಕ್ರಾಪ್ಸ್ ಪ್ರೊಡ್ಯೂಸ್ ಅಂತೆಲ್ಲ ಒಂದು ಐಡಿಯಾ ಇರುತ್ತೆ. ಆ್ಯಂಡ್ ನಾಟ್ ಲೈಕ್ ಅ ಪೆಸೆಂಟ್ ಫಾರ್ಮರ್. ಸೊ ಬಿಸ್ನೆಸ್ ಮ್ಯಾನ್ ಥರ ಯಾವಾಗಲೂ ಲಾಭದಲ್ಲಿ ಇರ್ತಾರೆ USA ಅಲ್ಲಿರುವಂಥ ಫಾರ್ಮರ್ಸ್. ಸೊ that is the end of this chapter. Thank you for watching.